ಒಂದೊಂದು ಬಣಗಳಾಗಿ ಆಗ್ತಿದೆ. ಇದು ಭಾಳ ಸಲ ಇದ್ರ ಬಗ್ಗೆ ನಾನು ಆಗಲೇ ಉತ್ತರವನ್ನು ಕೊಟ್ಟಿದ್ದೀನಿ. ಇದೆಲ್ಲನೂ ಕೂಡ ರಾಜ್ಯದ ನಮ್ಮ ಪಕ್ಷದ ಹಿತದೃಷ್ಟಿಯಲ್ಲಿ ಎಲ್ಲರೂ ಜೊತೆಗೆ ಬಂದು ಕೆಲಸ ಮಾಡಬೇಕಾಗಿದೆ. ಸಮಸ್ಯೆಗಳಿದ್ದರೆ ಒಳಗಡೆ ಕೂತ್ಕೊಂಡು ಬಗೆಹರಿಸಬೇಕಾಗಿದೆ. ಆಚೆ ಎಲ್ಲನೂ ಒಂದು ಧ್ವನಿ ಆಗಬೇಕಾಗಿದೆ. ರಾಜ್ಯಾಧ್ಯಕ್ಷರು ಇರ್ಬೋದು, ಅನೇಕರು ಇರ್ಬೋದು, ಎಲ್ಲರೂ ಹೇಳಿದ್ದಾರೆ ಇದು ಬಂದು ಮಾತಾಡ್ಬೋದು, ಕೂತ್ಕೊಂಡು ಮುಂದುವರಿಯೋಣ ಅಂತ. ಅದಕ್ಕಾಗಿ ಬಂದು ಮಾತಾಡ್ಬಿಟ್ಟು ಮುಂದುವರಿಬೇಕು ಅಂತ. ರಾಜ್ಯಾಧ್ಯಕ್ಷರನ್ನ ಬದಲಾಯಿಸಬೇಕು ಅನ್ನೋ ಕೇಂದ್ರ ಸರ್ಕಾರ ಅದೆಲ್ಲ ತೀರ್ಮಾನ ಮಾಡುತ್ತೆ. ಅವ್ರ ಗಮನಕ್ಕೆ ಎಲ್ಲ ಮಾಹಿತಿ ಇರುತ್ತೆ. ಅವರು ಸೂಕ್ತ ಕ್ರಮವನ್ನು ತಗೋತಾರೆ. ನಿನ್ನೆ ಜಿಲ್ಲಾಧ್ಯಕ್ಷರುಗಳ ಪಟ್ಟಿ ಬಿಡುಗಡೆ ಆಗಿದೆ. ಅಲ್ಲಿ ಒಂದಷ್ಟು ಪಟ್ಟಿಗೆ ಅಸಮಾಧಾನ ವ್ಯಕ್ತಪಡಿಸಿ ಸುಧಾಕರ್ ಅವರು ಕೂಡ ರಾಜ್ಯಾಧ್ಯಕ್ಷರ ವಿರುದ್ಧ ಕಿಡಿಕಾರ್ತಿರೋದು ಸರ್. ಅದೇ ಪಕ್ಷದಲ್ಲಿತ್ತು. ಬಿಜೆಪಿ ರಾಜ್ಯದಲ್ಲಿ ಈ ರೀತಿ ಬೆಳವಣಿಗೆಗಳು ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಎಲ್ಲ ಸಮಸ್ಯೆಗಳಿದ್ರೆ ಏನಾದರೂ ತಕರಾರಿದ್ರೆ ಬಂದು ಒಳಗಡೆ ಕೂತ್ಕೊಂಡು ನೀವು ಸಮಸ್ಯೆಗೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ಆ ಕೆಲಸವನ್ನು ಮೊದಲು ಆಗಲಿ, ನಂತರ ನಾವು ಮುಂದುವರೋಣ. ಅಲ್ಲ, ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ನಿಮ್ಮ ಪ್ರತಿಕ್ರಿಯೆ? ನಾನು ಈಗಾಗಲೇ ಭಾಳಷ್ಟು ಕಡೆ ಹೇಳಿದ್ದೀನಿ, ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಲೋಕಸಭಾ ಎಲೆಕ್ಷನ್ನು ಇರ್ಬೋದು, ಅನೇಕ ಪಕ್ಷದ ಚಟುವಟಿಕೆ ಭಾಳ ಯಶಸ್ವಿಯಾಗಿ ನಡೆದಿದೆ. ಅವರ ಒಂದು ಪಕ್ಷಕ್ಕಾಗಿ ಅಥವಾ ಸಂಘಟನೆಗಾಗಿ ಮಾಡ್ತಾ ಇರುವಂಥದ್ದು ಕೆಲಸ ಎಲ್ಲನೂ ಶ್ಲಾಘನೀಯ. ನಮಗೇನು ಸಮಸ್ಯೆ ಇಲ್ಲ.